ಹಲೋ ಗೆಳೆಯರೇ, ಇಂದು ನಾವು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರ್ ಹೋಬಳಿಯ ದಸೂಡಿಯ ನಾಣ್ಯನಾಯಕನ ತಾಂಡದಲ್ಲಿ ನೆಲೆಸಿರುವ ಗೌಸಂದ್ರಮ್ಮ ಮಾರಮ್ಮ ದೇವಾಲಯಕ್ಕೆ ಬಂದಿದ್ದೇವೆ. ಈ ದೇವಾಲಯವು ಚಿಕ್ಕನಾಯಕನಹಳ್ಳಿಯಿಂದ 41 ಕಿಲೋಮೀಟರ್, ಹುಳಿಯಾರಿನಿಂದ 23 ಕಿಲೋಮೀಟರ್ ದೂರದಲ್ಲಿದೆ. ಎಲ್ಲ ಧರ್ಮೀಯರ ಪ್ರೀತಿಯ ಅಮ್ಮನಾಗಿ, ಕಷ್ಟಗಳನ್ನು ಪರಿಹರಿಸುವ ತಾಯಿಯಾಗಿ, ದುಷ್ಟರ ಪಾಲಿನ ಮಾರಮ್ಮಳಾಗಿ ನೆನೆಲಿರುತ್ತಿರುವ ಪುಣ್ಯಕ್ಷೇತ್ರವಿದು. ಈ ತಾಯಿಗೆ ಯಾವ ಕೆಲಸ ಆಗೋದಿಲ್ಲ ಎಂಬ ಮಾತೇ ಇಲ್ಲ. ಬೇಡಿ ಬಂದು ಅಮ್ಮನ ಮೊರೆ ಹೋದರೆ ತನ್ನ ತಾಯಿ ಮಕ್ಕಳನ್ನು ಹೇಗೆ ತನ್ನ ಮಡಿನಲ್ಲಿ ಹಾಕಿಕೊಳ್ಳುತ್ತಾಳೋ ಹಾಗೆ ತನ್ನ ಮಡಿಲಿನಲ್ಲಿ ಭಕ್ತರನ್ನು ಸಲಹುತ್ತಾಳೆ, ಕಷ್ಟಗಳನ್ನು ಪರಿಹರಿಸುತ್ತಾಳೆ. ಬಿಟ್ಟು ಕೊಡುವ ಮಾತೇ ಇಲ್ಲ. ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಿಂತು ಭಕ್ತರನ್ನು ಸಂರಕ್ಷಿಸುತ್ತಾಳೆ. ಭಕ್ತರ ಮನೆಯ ನಂದಾದೀಪವಾಗಿ ಕಷ್ಟಗಳನ್ನು ಮಂಜಿನಂತೆ ಕರಗಿಸಿ ಭಕ್ತರ ಮನೆಯಲ್ಲಿ ನಂದಾದೀಪವಾಗಿ ಬೆಳಗುತ್ತಾಳೆ. ಈ ತಾಯಿಗೆ ಹಿಂದುವಾಗಲಿ, ಮುಸ್ಲಿಂ ಆಗಲಿ, ಕ್ರೈಸ್ತರಾಗಲಿ ಯಾವುದೇ ಧರ್ಮೀಯರ ಭೇದವಿಲ್ಲ. ಎಲ್ಲ ಮಕ್ಕಳನ್ನು ಒಂದೇ ರೀತಿಯ ಮಕ್ಕಳಂತೆ, ತಾಯಿಯಂತೆ ಸಲಹುತ್ತಾಳೆ ಈ ತಾಯಿ. ಮಾಟ ಆಗಲಿ, ಮಂತ್ರವಾಗಲಿ, ಏನೇ ಕಷ್ಟಗಳಿದ್ದರೂ ಇಲ್ಲಿ ಪರಿಹಾರವಾಗುತ್ತದೆ. ಇಲ್ಲಿ ನಾಗದೇವತಾರಾಧನೆಯೂ ಇದೆ. ಮಕ್ಕಳಿಲ್ಲದಿರುವವರಿಗೆ ಮಕ್ಕಳು ಪಡೆಯುವ ಭಾಗ್ಯ ಈ ತಾಯಿ ಕರುಣಿಸುತ್ತಾಳೆ. ಗುರುಗಳೇ, ಇದು ಯಾವ ದೇವರು? ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ? ಅಮ್ಮನವ್ರ ಹೆಸರು ಗೌಸಂದ್ರ ಮಾರಮ್ಮ ದೇವಿ ಅಂತ ಹೇಳಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ಗೌರಿ ನಾರಾಯಣಿ ನಮೋಸ್ತುತೆ. ಅಂದ್ರೆ ಮೂಲ ಬಂದದ್ದು ಅಮ್ಮನ ಹೆಸರು ಗೌಸಂದ್ರ ಮಾರಮ್ಮ ದೇವಿ ಅಂತ ಹೇಳಿ ನಮ್ಮ ತಾತವ್ರ ಕಾಲದಿಂದ ಬಂದಿರೋದು. ತಾತವ್ರ ಕಾಲದಿಂದ ಬಂದಿರೋದು. ಅದು ಅಮ್ಮ ಬಂದು ಹುತ್ತದಿಂದ ಉದ್ಭವ ಆಗಿ ಬಂದಿರೋದು. ಅವರ ಹುತ್ತದಿಂದ ಉದ್ಭವ ಆಗಿ ಬಂದ ಮೇಲೆ ಇಲ್ಲಿ ತಂದು ಅಲ್ಲಿ ಹುತ್ತದ ಮಣ್ಣು ತಂದು ಬೇವಿನ ಮರ ಕೆಳಗೆ ಪೂಜೆ ಮಾಡ್ತಿದ್ರು. ಇಲ್ಲಿ ದೇವಸ್ಥಾನ ಹಿಂದ್ಗಡೆ ಬೇವಿನ ಮರ ಇದೆ. ಬೇವಿನ ಮರದ ಕೆಳಗೆ ಪೂಜೆ ಮಾಡ್ತಾ ಇದ್ರು ಅಮ್ಮನಿಗೆ. ಅದಾದ್ಮೇಲೆ ಅದು ಬೆಳವಣಿಗೆ ಆಗ್ತಾ ಅದಾದ್ಮೇಲೆ ಅಮ್ಮನವರು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ವಿಗ್ರಹ ಸ್ಥಾಪನೆ ಮಾಡಿಸಿ, ಮತ್ತೆ ಉದ್ಭವ ವಿಗ್ರಹ ಆಗಿದೆ. ಅದಾದ್ಮೇಲೆ ವಿಗ್ರಹ ಸ್ಥಾಪನೆ ಮಾಡಿಸಿದ್ವಿ. ಅದಾದ್ಮೇಲೆ
ಈ ಕೆಲಸ ಕಾರ್ಯಗಳೆಲ್ಲ ಭಕ್ತರು ಇಲ್ಲಿ ಬರಕ್ ಸ್ಟಾರ್ಟ್ ಆದ್ರು ಅಮ್ಮನ ಪವಾಡದಿಂದ. ಬರುವ ಭಕ್ತರಿಗೆಲ್ಲ ತಾಯಿ ಎಲ್ಲಾ ರೀತಿಲಿ ಕಷ್ಟಗಳೆಲ್ಲ ಬಿಡುಗಡೆ ಮಾಡ್ತಾ ಇದ್ದಾರೆ. ಕೆಲಸ ಕಾರ್ಯಗಳೆಲ್ಲ ಆಗ್ತಿದೆ ಭಕ್ತರದ್ದು. ಯಾರು ಕೆಲಸ ಕಾರ್ಯ ಆದ್ಮೇಲೆ ಅಂದ್ರೆ ಮುಂಚೆ ಏನು ಅಮ್ಮ ಹರಕೆ ಕೇಳಲ್ಲ. ಕೆಲಸ ಎಲ್ಲ ಆದ್ಮೇಲೆ ಅವ್ರದ್ದು ಏನ್ ಸಮಸ್ಯೆ ಇದ್ರು ಅದೆಲ್ಲ ಪರಿಹಾರ ಆದ್ಮೇಲೆ ತಾಯಿ ಸೇವೆ ಹರಕೆ ಒಪ್ಸುವಂತ. ಅಮ್ಮನವರು ಬಂದು ನೆಲೆಸಿರುವಂತ ಇದೇ ಮೂಲ. ಬೇವಿನ ಮರದ ಕೆಳಗೆ ನಮ್ಮ ತಾತ ಅವರು ಹುತ್ತದ ಮಣ್ಣು ತಗೊಂಡು ಪೂಜೆ ಮಾಡ್ತಿದ್ರು. ಅವರು ಮಂಗಳವಾರ ಶುಕ್ರವಾರ ಮಾಡ್ತಿದ್ರು ಪೂಜೆ. ಅಮ್ಮನವ್ರ ಪ್ರತ್ಯಕ್ಷ ರೂಪ ಹೇಗೆ ಒಡಮೂಡಿದರೋ ಅದೇ ತರ ಅವತ್ತಿನ ಕಾಲದಾಗ ಹೇಗೆ ಒಡಮೂಡಿ ಬಂದಿದೋ ಅದೇ ತರ ನಾವು ವಿಗ್ರಹ ಮಾಡ್ತಿದ್ವಿ, ಕಲ್ಲಿನಲ್ಲಿ ಕೆತ್ತಿಸಿದ್ವಿ. ಬೇವಿನ ಮರ ನೋಡ್ಕೊಂಡ್ ಬಂದ್ವಲ್ಲ, ಅದೇ ಅಮ್ಮನವರ ಮೂಲ ಜಾಗ. ಅಮ್ಮನವರ ಈ ಜಾಗದಲ್ಲಿ ಹುತ್ತ ಇತ್ತಂತೆ. ಅವಾಗ ಹುತ್ತ ಇದ್ದಾಗ ಅವರು ದನಗಳು ನಮ್ಮ ತಾತ ಅವರು ಹಸುಗಳು ಮೇಯಿಸ್ತಾ ಇದ್ರು. ಹಸುಗಳು ಮೇಯಿಸ್ತಾ ಇದ್ರೆ ಪ್ರತಿನಿತ್ಯ ಡೈಲಿ ಬಂದು ಸಾಯಂಕಾಲ ಬೆಳಿಗ್ಗೆ ಬಂದು ತನ್ನಟ ತಾನೇ ಹಾಲು ಹೋಗ್ತಾ ಇತ್ತಂತೆ ಹುತ್ತದ ಮೇಲೆ. ಅದಾದ್ಮೇಲೆ ಇವರು ಭಯಪಟ್ಟು ಗಾಬರಿ ಆಗಿದ್ದಾರೆ. ಯಾಕೆ ಹಿಂಗ್ ಆಗ್ತೈತೆ, ಹಸ ಹೋಗಿ ಅಲ್ಲೇ ಹಾಲು ಕರಿತದ, ಆಧಾರಕ್ಕೆ ಅದೇ ಹೋಗ್ತೈತೆ ಅಂತ ಹೇಳಿ ಅವ್ರು ಭಯಪಟ್ಟು ಎಲ್ಲೆಲ್ಲೋ ಶಾಸ್ತ್ರ ಕೇಳಿದ್ರಂತೆ. ಶಾಸ್ತ್ರ ಕೇಳಿದ ಮೇಲೆ ನಿಮ್ಮ ಕುಲಕ್ಕೆ ನಿಮಗ್ ಬಂದಿರೋದು ಹೆಣ್ಣು ದೇವತೆ ಬಂದಿದ್ದಾರೆ ಅಂತ ಹೇಳಿದ್ರಂತೆ. ಅವತ್ತಿನ ರಾತ್ರಿನೇ ಅವರ ಕನಸಲ್ಲಿ ಆ ತಾಯಿ ಬಂದು, ನಾನು ಬಂದಿದ್ದೇನೆ, ನಾನು ಹೆಣ್ಣು ದೇವತೆ ಅಂದ್ರೆ ಗೌರಸಮುದ್ರ ಮಾರಮ್ಮ ಆಗಿ ಇಲ್ಲಿ ನೆಲೆಸ್ತೀನಿ, ಬರೋ ಭಕ್ತರಿಗೆಲ್ಲ ಕಷ್ಟ ಬಿಡುಗಡೆ ಆಗ್ಬೇಕು ಅಂತ ಎಲ್ಲ ಹೇಳಿದ್ರಂತೆ ಅಮ್ಮ. ಮಾಡಿದ್ರು ಹುತ್ತದ ಮಣ್ಣು ತಾಂಬಂದು ಇಲ್ಲಿ ಅಮ್ಮ ಆಜ್ಞೆ ಕೊಟ್ಟಂಗೆ ಇಲ್ಲೇ ಪೂಜೆ ಮಾಡ್ಕೊಂಡು ಹೋದ್ರು. ಸಣ್ಣದಾಗ ಒಂದು ಗುಡಿ ಕಟ್ಕೊಂಡಿದ್ರು. ಆ ಗುಡಿ ಸಣ್ಣದಾಗ ಒಂದು ಕಲ್ಲು ಹಾಕಿ ಎಲ್ಲ ಗುಡಿ ಕಟ್ಕೊಂಡು ಅದು ವಾರಕ್ಕೊಂದ್ಸರಿ ಪೂಜೆ ಮಂಗಳವಾರ ಶುಕ್ರವಾರ ಪೂಜೆ ಮಾಡ್ಕೊಂಡ್ ಬಂದ್ರು. ಅದಾದ್ಮೇಲೆ ಅವರಿಗೆ ಅಮ್ಮ ಕನಸಲ್ಲಿ ಬಂದು ನನಗೆ ಬಲಿ ಕೊಡಬೇಕು ಅಂತ ಹೇಳಿದ್ರಂತೆ ಅಮ್ಮ. ಬಲಿ ಅಂದ್ರೆ ನಾನು ಮಾರಿ ನನಗೆ ಕೋಣ ಬಲಿ ಕೊಡಬೇಕು ಅಂತ ಹೇಳಿ ಕನಸಲ್ಲಿ ಬಂದು ಕೇಳಿದ್ರಂತೆ. ಕೇಳಿದ್ಮೇಲೆ ಅವರು ಭಯಪಟ್ಟು ನಾವೇನು ಮಾಡಕ್ಕಾಗಲ್ಲ, ನಾವು ಎಂದು ನಡೆಸಿಲ್ಲ, ಬಲಿ ಸೇವೆ ನಾವು ಮಾಡಲ್ಲ ಅಂತ ಹೇಳಿದಾಗ ಪದೇ ಬಂದು ನನಗೆ ಬಲಿ ಆಗ್ಬೇಕು, ಬಲಿ ಕೊಡ್ಬೇಕು ಅಂತ ಹೇಳಿದ್ರಂತ ಅಮ್ಮ. ಅದಾದ್ಮೇಲೆ ಅವರು ಈಗ ಅಮ್ಮನೇ ಬಂದು ಕನಸಲ್ಲಿ ಕೇಳಿದಾಗ ಇವ್ರೇನ್ ಮಾಡಿದ್ದಾರೆ, ಒಂದು ಸುಮಾರದಾಗ ಒಂದು ಕೋಣ ತಂದು ಇಲ್ಲಿ ನಮ್ಮ ಕೈಲಿ ಕಡಿಯಕ್ಕಾಗಲ್ಲ, ನಾವು ಕಡ್ದಿಲ್ಲ ಎಂದುವ, ನಾವು ಮಾಡಲ್ಲ ಅಂತ ಹೇಳಿ ಒಂದು ಗೂಟ ನೆಟ್ಟು ಬೇವಿನ ಮರದ ಮುಂದ್ಗಡೆ ಅದನ್ನ ಕೋಣ ಕಟ್ಟಿ ಹೋಗಿ ಮನಿಕೊಂಡಿದ್ರಂತೆ. ಮನಿಕೊಂಡಿದ ಮೇಲೆ ಬೆಳಿಗ್ಗೆ ಬಂದು ನೋಡಿದೆ ರುಂಡನೆ ಸೀಳಾಗಿ ಬಿದ್ದಿತ್ತಂತ ಅಮ್ಮನ ಮುಂದೆ. ಅವಾಗ ಅವರು ಭಯ ಪಟ್ಬಿಟ್ರು. ಅದಾದ್ಮೇಲೆ ಒಂದ್ಸರಿ ಅದು ಮಾಡಿದ್ರೆ 3 ವರ್ಷಕ್ಕೊಂದ್ಸರಿ ಇಲ್ಲ 5 ವರ್ಷಕ್ಕೊಂದ್ಸರಿ ಮಾಡ್ಲೇಬೇಕದು. ಒಂದ್ಸರಿ ಅಮ್ಮನ್ ನಡೆಸಿದ್ರೆ ಅದೇನ್ ಮಾಡಿದ್ವಿ, ಅದು ಅವ್ರೇನ್ ಮಾಡ್ಬಿಟ್ರು, ಭಯಪಟ್ಟು ತಿರ್ಗಾ ಅವ್ರು ಮಾಡ್ಲಿಲ್ಲ ಅನ್ನೋದಕ್ಕೆ ಅವ್ರ ಕುಟುಂಬದವ್ರು ಎಷ್ಟು 5 ಜನ ಅಣ್ಣ ತಮ್ಮಗಳಿದ್ರು, ವರ್ಷಕ್ಕೊಂದು ಒಬ್ರು 6 ತಿಂಗಳಿಗೊಬ್ರು ಬಲಿ ಆಗ್ಬಿಟ್ರು ಅವ್ರು. ಅದಾದ್ಮೇಲೆ ನಮ್ಮ ತಂದೆಯವರು ಮೆಜಾರಿಟಿಗೆ ಬಂದಾಗ ಅವ್ರು ಪೂಜೆ ಮಾಡ್ಕೊಂಡು ಹೋದಾಗ ನಾವು ಯಾವುದೇ ಕಾರಣಕ್ಕೂ ನಾವು ಬಲಿ ಕೊಡೋದಿಲ್ಲ, ಬಲಿ ನಿಷೇಧ, ಹಂಗಾದ್ರೆ ನಾವು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅಮ್ಮನ ಹತ್ರ ಪ್ರಾರ್ಥನೆ ಮಾಡಿ ಅದಾದ್ಮೇಲೆ ಹೋಮ ಹವನ ಎಲ್ಲ ಮಾಡಿಸಿ ಆಮೇಲೆ ಶಾಂತಿ ಮಾಡಿಸಿದ್ವಿ. ಅದಾದ್ಮೇಲೆ ಕೋಣ ಬಲಿಗಾಗ್ಲಿ ಮತ್ತೊಂದು ಬಲಿಗಳಿಲ್ಲೂ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ. ಅದಾದ್ಮೇಲೆ ಅಮ್ಮನೂ ಒಪ್ಕೊಂಡು ಈಗ ಎಲ್ಲಾ ರೀತಿಲಿ ಭಕ್ತರ ಕಷ್ಟಗಳೆಲ್ಲ ಬಿಡುಗಡೆ ಆಗ್ತಿದೆ. ಅಂದ್ರೆ ಇಲ್ಲಿ ಬಂದು ಸಂಕಲ್ಪ ಮಾಡಿ ಹೋದ್ರೆ ಅವ್ರು ಏನೇ ಕೆಲಸ ಇದ್ರು ಸಕ್ಸಸ್ ಆಗ್ತಿದೆ. ಈಗ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತಿದೆ. ಇನ್ನೂ ಕೆಲಸ ಕಾರ್ಯಗಳು ನಡೀತಿದೆ. ಇನ್ನು ದೇವಸ್ಥಾನ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸತತವಾಗಿ 10 ವರ್ಷದಿಂದನೂ ಕೆಲಸ ನಡೀತಿದೆ. ಇತ್ತೀಚೆಗೆ ಸತತವಾಗಿ ಕೆಲಸ ನಡೀತಿದೆ. ಹಂಗಾಗಿ ಇನ್ನೂ ಅಮ್ಮನ ಇಲ್ಲಿ ನಂಬಿ ಬಂದಿರೋ ಭಕ್ತರಿಗೆ ಯಾವುದೇ ಕಾರಣಕ್ಕೂ ಆ ತಾಯಿ ಕೈ ಬಿಟ್ಟಿಲ್ಲ. ಎಲ್ಲಾ ರೀತಿಯಲ್ಲಿ ಭಕ್ತರ ಇಷ್ಟಾರ್ಥ ಕೆಲಸಗಳೆಲ್ಲ ನಡೀತಿದೆ. ಸಂತಾನ ಭಾಗ್ಯ, ಮದುವೆ ಕಾರ್ಯದ್ದು, ಮಾಟ ಮಂತ್ರ, ಭೂತ ಪ್ರೇತಗಳಿದ್ರು ಎಲ್ಲ ಇಲ್ಲಿ ಬಂದ ತಕ್ಷಣ ಎಲ್ಲ ಬಿಡುಗಡೆ ಆಗುತ್ತೆ ಅಮ್ಮನ ಆಶೀರ್ವಾದದಿಂದ. ಇಂಥ ಸಾವಿರಾರು ಜನ ಭಕ್ತರು ಇಲ್ಲಿ ಬಂದು ಅಮ್ಮನ ಪವಾಡವನ್ನ ನೋಡಿ ಕಣ್ತುಂಬಿಕೊಳ್ತಿದ್ದಾರೆ. ಮತ್ತೆ ವಿಶೇಷವಾಗಿ ಶುಕ್ರವಾರ, ಮಂಗಳವಾರ ಮತ್ತೆ ಅಮಾವಾಸ್ಯೆ, ಹುಣ್ಣಿಮೆಗೆ ವಿಶೇಷ ಪೂಜೆ ಅಮ್ಮನಿಗೆ, ವಿಶೇಷವಾಗಿ ಅಲಂಕಾರ. ಅದಾದ್ಮೇಲೆ ದುರ್ಗಾ ಸಹಸ್ರನಾಮ, ದುರ್ಗಾಭಿಷೇಕ, ಪಂಚಾಮೃತ ಅಭಿಷೇಕ
ಎಲ್ಲ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳು ಇಲ್ಲಿ ನಡೀತಿದೆ. ಈ ಅಮ್ಮನವರು ದೇವಸ್ಥಾನದಲ್ಲಿ ಯಾವುದೇ ದುಡ್ಡಿಗೆ ಆಸೆ ಪಡುವುದಿಲ್ಲ. ಯಾವುದೇ ರೀತಿಯಲ್ಲಿ ದುಡ್ಡಿಗೆ ಆಸೆ ಪಡದೆ ಅಮ್ಮ ಬರೋ ಭಕ್ತರಿಗೆ ಎಲ್ಲ ರೀತಿಯಲ್ಲಿ ಅವ್ರ ಕಷ್ಟಗಳೆಲ್ಲ ಬಿಡುಗಡೆ ಮಾಡ್ತಾ ಇದ್ದಾರೆ. ಕೆಲಸಗಳೆಲ್ಲ ಈಡೇರಿಸ್ತಾ ಇದ್ದಾರೆ. ಇಲ್ಲಿ ಯಾವುದೇ ₹1 ದುಡ್ಡಿಗೆ ಆಸೆ ಇಲ್ಲ. ಮತ್ತೆ ಅವ್ರದ್ದೇನಾದ್ರು ದೊಡ್ಡ ದೊಡ್ಡ ಕೆಲಸಗಳು ಆಗ್ಬೇಕಾದ್ರೆ ಕೇವಲ ₹5,500 ಹರಕೆ ಕಟ್ಟಿಡೋದು ತ್ರಿಶೂಲಕ್ಕೆ. ಅದಾದ್ಮೇಲೆ ₹11 ಹರಕೆ ಕಟ್ಟಿಡೋದು ಅಷ್ಟೇ ಅಮ್ಮ ಇಲ್ಲಿ ಹೇಳೋದು. ಅದು ಬಿಟ್ರೆ ಬೇರೆ ಯಾವುದೇ ರೀತಿಯಲ್ಲಿ ದುಡ್ಡಿನ ಆಕಾಂಕ್ಷೆಗಳಿಲ್ಲ ಇಲ್ಲಿ. ಮತ್ತೆ ಇಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಕಾರಣ ಅಂದ್ರೆ ಅಮ್ಮನಿಗೆ ವಿಶೇಷವಾದ ಪೂಜೆ ಪುನಸ್ಕಾರಗಳು ನಡೀತಿದೆ ಈ ಕ್ಷೇತ್ರದಲ್ಲಿ. ಮತ್ತೆ ಯಾವುದೇ ರೀತಿಯಲ್ಲಿ ದುಡ್ಡಿನ ಆಮಚ್ಛೆ ಇಲ್ಲದೆ ಇಲ್ಲಿ ವಿಶೇಷವಾಗಿ ಪೂಜೆ ಆಗ್ತಿದೆ. ಮತ್ತೆ ಅವರಿಗೆ ಎಲ್ಲಾ ರೀತಿಯ ಕೆಲಸಗಳಾಗ್ತಿದೆ. ದುಡ್ಡಿನ ಸಮಸ್ಯೆ ಇಲ್ಲಿ ಯಾವುದೇ ರೀತಿಯಲ್ಲಿ ದುಡ್ಡು ಬೇಕು ಮತ್ತೆ ಯಾರೇ ಆಗ್ಲಿ ಬೇರೆಯವರಾಗ್ಲಿ ಕೇಳಕ್ಕಾಗ್ಲಿ ಅಥವಾ ಇಲ್ಲಿ ಇಲ್ಲಿ ದೇವಸ್ಥಾನದಲ್ಲಿರೋರು ನಾವು ಪೂಜಾರಿಗಳಾಗ್ಲಿ ಅರ್ಚಕರಾಗ್ಲಿ ಯಾವುದೇ ರೀತಿಯಲ್ಲಿ ದುಡ್ಡಿನ ಅಪೇಕ್ಷೆ ಪಡೆಯುವುದಿಲ್ಲ. ಕೆರೆ ಇಲ್ಲೇ ಪಕ್ಕ 5 ಕಿಲೋಮೀಟ್ರು. ಇಲ್ಲಿ ಮಾರಮ್ಮ ಅಂತ ಈ ದೇವಸ್ಥಾನ ಇಲ್ಲಿ ಭಾಳ ಜನಕ್ಕೆ ಒಳ್ಳೆಯದಾಗಿದೆ, ನಮಗೂ ಒಳ್ಳೆಯದಾಗಿದೆ. ನಾವು ಒಂದು 6 ವರ್ಷ ಆಯಿತು. ಎಲ್ಲೆಲ್ಲೋ ಸುತ್ತೋದ್ವಿ ಮೊದಲೆಲ್ಲವ, ಎಲ್ಲೂ ಏನೂ ಆಗಿಲ್ಲ. ಇಲ್ಲಿಂದ ಈಗ ಅನುಕೂಲ ಆಗಿದೆ ನಮಗೆ. ಚೆನ್ನಾಗಿದ್ದೀವಿ ಸದ್ಯಕ್ಕೆ. ಮೊದಲಷ್ಟು ಯಾವ ತೊಂದರೆನೂ ಇಲ್ದಂಗೆ ಭಾಳ ಅನುಕೂಲವಾಯಿತು ಈ ದೇವರಿಂದ. ಈ ಮಹಿಮೆ ಈ ಅಮ್ಮಂದು ಎಲ್ಲ ಕಡೆಗೂ ಪ್ರಚಾರ ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಏನ್ ಕಷ್ಟ ಪರಿಹಾರ ಆಗಿದೆ? ನಮ್ಮ ಕಷ್ಟ ಅಂತಂದರೆ ನಮಗೆ ನೋವು ಅಂದರೆ ಹೇಳಂಗಿರಲಿಲ್ಲ, ಆ ಥರ ಆಗೋಗಿತ್ತು. ನಾವು ಉಳಿಯೋಗ್ತಾ ಇರಲಿಲ್ಲ. ಎಲ್ಲ ಅನುಕೂಲ ಆಗೈತಿ ಈಗ. ಎರಡು ಬಾರಿ ತೆಗ್ಸೋಕೆ ಹೇಳಿತ್ತು, ತೆಗ್ಸಿದ್ದೀವಿ, ಅದನ್ನ ಮಾಡಿಸಿದ್ದ. ಅದರಿಂದ ಈಚೆಗೆ ಎಲ್ಲ ಒಳ್ಳೆಯದಾಗೈತೆ. ಈಗ ಕೈ ಕಾಲು ಬರ್ತಿರಲಿಲ್ಲ ಓಡಾಡೋದಕ್ಕೆ. ಈಗ ಚೆನ್ನಾಗಿದ್ದೀನಿ. ಸ್ವಲ್ಪ ಐತೆ ಇನ್ನಷ್ಟೇ, ಮೊದಲಂಗೆ ಏನಿಲ್ಲ, ಯಾವ ತೊಂದರೆ ಇಲ್ಲ. ಅನುಕೂಲ ಐತೆ ಅಮ್ಮನಿಂದ ಎಲ್ಲ ರೀತಿಯಲ್ಲಿ. ನಮ್ಮ ಹೆಸರು ಕಾಂತರಾಜ್ ಅಂತೇಳಿ ಹಿರಿಯೂರಿಂದ ಬಂದಿರೋದು. ನಾವು ಸರಿಸುಮಾರು ಒಂದು 4 ವರ್ಷ 5 ವರ್ಷ ಆಯ್ತು ಇಲ್ಲಿ ಸನ್ನಿಧಾನಕ್ಕೆ ಬಂದು ನಡ್ಕೊಳಕ್ ನಿಂತ್ಕೊಂಡು. ಈ ತಾಯಿ ಆಶೀರ್ವಾದದಿಂದ ಎಲ್ಲ ಅನುಕೂಲ ಚೆನ್ನಾಗಿ ಬಂತು. ಮತ್ತೆ ಇಲ್ಲಿಗೆ ಬರ್ಬೇಕಾದ್ರೆ ನಾವು ಇನ್ನೂ ಮನೇನೂ ಸ್ಟಾರ್ಟ್ ಮಾಡಿರಲಿಲ್ಲ. ಈ ತಾಯಿ ಅನುಗ್ರಹದಿಂದ 2 ಅಪ್ಟೇರ್ ಮನೆ ಕಟ್ಕೊಂಡ್ವಿ. ಮತ್ತೆ ನಮ್ಮ ಮಕ್ಳಿಗೆಲ್ಲ ಆರೋಗ್ಯ ಕೊಟ್ಟು ಕಾಪಾಡೈತೆ. ನನಗೂ ಕೂಡ ಒಂದು ಜೀವಕ್ಕೆ ಅಪಾಯ ಇತ್ತು, ಅದು ಕೂಡ ಮೀರಿ ನಮ್ಮ ತಾಯಿ ಸನ್ನಿಧಾನಕ್ಕೆ ನಡ್ಕೊಂಡಾಗಿಂದ ಅದರಿಂದ ಪಾರಾದೆ. ಮತ್ತೆ ನಮ್ಮ ಇಡೀ ಕುಟುಂಬದಲ್ಲಿ ಎಲ್ಲರೂ ಇದ್ದು ದೇವ್ರಿಗೆ ನಡ್ಕೊಂತಿರೋದು. ತಾಯಿ ಆಶೀರ್ವಾದದಿಂದ ನಮ್ಮ ಕುಟುಂಬ ಚೆನ್ನಾಗಿ ಬಂದೈತೆ, ಯಾವುದೇ ತೊಂದರೆಗಳಾಗಿಲ್ಲ. ಇಲ್ಲಿಗೆ ಬಂದು ಹೋದಾಗಿಂದ ನಮಗೆ ತುಂಬಾ ಅನುಕೂಲ ಆಗ್ತಾ ಬಂತು. ಮತ್ತು ಮನೆಗೆ ಏನೇ ಸಮಸ್ಯೆ ಬಂತಂದ್ರೆ ಈ ಸನ್ನಿಧಾನಕ್ಕೆ ಬಂದು ಹೋದ ತಕ್ಷಣನೇ ನಮಗೆ ಪರಿಹಾರ ಸಿಗುತ್ತೆ. ತಾಯಿ ಹೇಳಿಕೆಯಿಂದ ಮನಸ್ಸಿಗೆ ಸಮಾಧಾನ ಮತ್ತು ಏಳ್ಗೆನ ನಾವು ಕಂಡಿದ್ವಿ. ಯಾವ ತೊಂದರೆಗಳಿಗೂ ನಾನು ಒಂದು ತುಂಬಾ ಗಂಡಾಂತರ ಇತ್ತು ಒಂದು ಕಾಲದಲ್ಲಿ, ಅದನ್ನ ಎದುರಿಸಿದೆ ತಾಯಿ. ಈ ತಾಯಿ ಸನ್ನಿಧಾನದಿಂದ ನಂದು ಅದೊಂದು ಪಾರ ಆಯ್ತು. ಮಕ್ಕಳಿಗೆಲ್ಲ ವಿದ್ಯೆ ಬುದ್ಧಿ ಚೆನ್ನಾಗಿದೆ. ನಮ್ಮ ಕುಟುಂಬ ಸರಿಸುಮಾರು ಒಂದು 6-7 ಮನೆ ಇಲ್ಲಿಗೆ ಬರ್ತಿದ್ವಿ. ಎಲ್ಲರಿಗೂ ತುಂಬಾ ಇದಿದೆ. ಮತ್ತೆ ಈ ಸನ್ನಿಧಾನದಾಗೆ ಬಂದು ನಮ್ಗೆ ಕೊಟ್ಟಿಗೆ ಅಂತ ಇದೆ ಹಿರಿಯೂರ ಹತ್ರ, ಅಲ್ಲೂ ಕೂಡ ಈ ತಾಯಿನ ಪ್ರತಿಷ್ಠಾಪನೆ ಮಾಡಿ ನಮ್ಮ ಅಕ್ಕನ ಮಗನೇ ಪೂಜಾರಿ ಕೊಟ್ಟಿದ್ವಿ. ಹಂಗಾಗಿ ಅಲ್ಲೂ ಚೆನ್ನಾಗಿ ಇನ್ನ ಹೇಳಿಕೆ ಇಲ್ಲ, ಪೂಜೆ ಎಲ್ಲ ಚೆನ್ನಾಗಿ ಮಾಡ್ಕೊ ಬಂದಿದ್ವಿ. ಅಲ್ಲೂ ಇದೇ ತಾಯಿ ಏನು ರೂಪ ಐತೆ ಇದೇ ರೂಪದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ್ವಿ. ಅವರು ಇವತ್ತು ಬರ್ಬೇಕಾಯ್ತು, ಬಂದಿಲ್ಲ. ಎಲ್ಲರಿಗೂ ಚೆನ್ನಾಗಿ ಬಂದೈತೆ. ಇಲ್ಲಿ ಯಾವುದೇ ಜಾತಿ ಧರ್ಮ ಅನ್ನೋದಕ್ಕಿಂತ ಪ್ರತಿಯೊಂದು ಜನಾಂಗನೂ ಬಂದು ತಾಯಿ ಆಶೀರ್ವಾದ ಪಡೆದು ಎಲ್ಲಾ ತರದ ಅನುಕೂಲಗಳು ಪಡೆದಿದ್ದಾವೆ. ನಾವು ಇಲ್ಲಿ ಬರೋಕ್ಕಿಂತ ಮುಂಚೆ ತುಂಬಾ ಜನ ಹೇಳೋರು ಈ ಸನ್ನಿಧಾನದ ಬಗ್ಗೆ, ನಮಗೂ ಗೊತ್ತಿರಲಿಲ್ಲ. ನಾವು ಒಂದು ಟೈಮ್ ಆಕ್ಸಿಡೆಂಟ್ ಆಯಿತು, ಅದಾದ್ಮೇಲೆ ನಾನು ಇಲ್ಲಿಗೆ ಬಂದಿದ್ದು. ಅದಾದ್ಮೇಲೆ ಏನಾಯ್ತು ಎತ್ತಾಯ್ತು ಅಂತ ದೇವ್ರ ಬಾಯಿನ ಕೇಳಿ ನನಗೂ ಅವತ್ತಿಂದ ತಾಯಿ ಮೇಲೆ ನಂಬಿಕೆ ಭಕ್ತಿ ಎಲ್ಲವೂ ಬಂದಿದೆ. ಇಲ್ಲಿ ಸನ್ನಿಧಾನಕ್ಕೆ ಬಂದಾಗಿಂದ ನಮಗೆ ತುಂಬಾ ಚೆನ್ನಾಗಿದೆ.